ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಈಗ ನಿಮ್ಗೆ ಗೊತ್ತದ ಈಶಾ ಫೌಂಡೇಶನ್ ಶಿವರಾತ್ರಿ ದಿವಸ ನಮ್ಮ DK ಶಿವಕುಮಾರ್ ಅವರು ಈ ನಮ್ಮ ಸ್ವಾಮೀಜಿ ಹತ್ರ ಹೋಗ ಶಿವರಾತ್ರಿನ ಆಚರಿಸಿದ್ದು, ಜೊತೆಗೆ ಈಶಾ ಫೌಂಡೇಶನ್ ಸ್ವಾಮೀಜಿ ಅದ್ರ ಜೊತೆಗೆ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಕುಳಿತದ್ದನ್ನು ಈಗಾಗಲೇ ಮೀಡಿಯಾದಲ್ಲಿ ನೀವು ನೋಡಿದಿರಿ. ಇದಕ್ಕೆ ಹೋಗೋದು ಪೂರ್ವದೆಲ್ಲ ಹೇಳಿಬಿಟ್ಟಿದ್ದಾರೆ. BJPಗೆ ಹತ್ತಿರವಾಗುತ್ತಿರುವುದು ಅಪಪ್ರಚಾರ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸತ್ಯ ಸುಳ್ಳು ಅವ್ರಿಗೆ ಬಿಟ್ಟಿದ್ದರು. ಆದರೆ ಅವರ ಬದುಕಿನ ಇತಿಹಾಸ ನೋಡಿದಾಗ ಅವರು ವಿಶೇಷವಾಗಿ ಈ ಮಾತು ಖರೆ ಹೇಳ್ತಾ ಇದ್ದಾರೆ ನಾವು ಅಂದ್ಕೊಳ್ಳು. ಯಾಕಂದರೆ ರಾಜಕೀಯದಲ್ಲಿ ಯಾರಿಗೂ ವೈರನೂ ಅಲ್ಲ, ಶಾಶ್ವತ ಮಿತ್ರರು ಅಲ್ಲ. ಇದಂತೆ ಬೇಸಿಕ್ಗಳನ್ನು ತಿಳ್ಕೊಂಡು ಬಿಡ್ಬೇಕಾಗಿದೆ. ಯಾಕಂದರೆ ಇವತ್ತು ಏನು ನಡೀತಾ ಇರೋದು ರಾಜಕೀಯ ದುಡ್ಡಿಗಾಗಿ, ಅಧಿಕಾರಕ್ಕಾಗಿ. ಅಧಿಕಾರ ಹೆಚ್ಚು ಕೊಡ್ತಾನೆ ಅಂದ್ರೆ ದುಡ್ಡು ಹೆಚ್ಚು ಕೊಡ್ತಾನೆ ಇನ್ನೊಂದು ಪಾರ್ಟಿ ಜಂಪ, ಅಲ್ಲಿ ಇವ್ರು ಕೊಡಿದ್ರೆ ಈ ಕಡೆ ಜಂಪ. ಒಂದು ರೀತಿ ಮಂಗ ನಾಟಿದೆಲ್ಲ. ಇವರು ತಂತಿ ಮೇಲೆ ಕೂತು ಬಿಟ್ಟಿರ್ತಾರೆ, ಎಲ್ಲಿ ಹೆಚ್ಚು ಸಿಗ್ತದೆ ಜಿಗಿದು ಹೋಗ್ಬಿಡೋದು. ಹಂಗೆ DK ಅವರು ಅಲ್ಲ ಅಂತ ನಾವು ಭಾವಿಸ್ತೀವಿ ಅದನ್ನು. ಯಾಕಂದ್ರೆ ಇರ್ಬೋದು ಅವ್ರ ಮೇಲೆ ಆರೋಪಗಳಿದ್ದಾವೆ, CBI ತನಿಖೆ ಆಗ್ಯದ, ಏನೇನು ಆಗ್ಯದ, ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಗಳಿಸಿದಾರೆ ಅಂತೇಳಿ ಆರೋಪಗಳಿದ್ದಾವೆ. ಇಂಥ ಆರೋಪಗಳು ಸಾಕಷ್ಟು ಜನ ಮೇಲೆ ಇದ್ದಾವೆ. ಎಲ್ಲರೂ 224 MLAಗಳ ಮೇಲೂ ಸಹಿತ ಆರೋಪಗಳಿದ್ದಾವೆ. ಇವರು MLA ಆಗುವುದು ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟು ಆಸ್ತಿ ಅದ ಅಂತ ನೀವು ಒಂದು ಲೆಕ್ಕ ತೆಗೆದ್ರೆ ಎಲ್ಲರೂ ತಪ್ಪಿತಸ್ಥರಣ. ಇದರಲ್ಲಿ ಎರಡು ಭಾಗಿಲ್ಲ. ಏನು MLA ಆದ ತಕ್ಷಣ 2 ಕೋಟಿ ಬಂದು ದುಡ್ಡು ಸಿಕ್ಕಾಪಟ್ಟೆ ಬಂದು ಬರ್ತದನ? ಇಲ್ಲ, ಅವ್ರಿಗೂ ಸಾಮಾನ್ಯಷ್ಟು ಇರುವಂಥದ್ದು. ಹಾಗಿದ್ದಾಗ ಇವ್ರು ಎಲ್ಲಿದ್ದು ಗಳಿಸಿದ್ರು ಅಂತ ಸಹಜವಾಗಿ ವಿಚಾರ ಮಾಡಿದಾಗ ಎಲ್ಲರಿಗೂ ಅನಿಸ್ತದೆ ಇರಬೇಕು, ಇದನ್ನು ಧಾರ್ಮಿಕ ಕಾಲಾಯ ಅಂತ ನಾವು ಅಂತೀವಿ. ಹಂಗೇನಿಲ್ಲ, ದಾನ ಕಾಲಾಯ. ಈ ನೆಲೆಯಲ್ಲಿ ನಾವು ಇವತ್ತು ನೋಡ್ಬೇಕಾಗಿದೆ. ಇದನ್ನು DK ಶಿವಕುಮಾರ್ ಹೋಗ್ತಾರೋ ಬಿಡ್ತಾರೋ ನೆಕ್ಸ್ಟ್. ಅದು ನಮ್ಮ ಮೀಡಿಯಾದವ್ರಿಗೆ ಇದನ್ನು ಬಿಟ್ಟು ಬೇರೆ ಕೆಲಸ ಇದೇನು ಅಂತ ನಮ್ಮ ಮೀಡಿಯಾದವ್ರ ಮೇಲೆ ಮಾತಾಡಬೇಕಾಗಿದೆ. ಇವತ್ತು DKC BJPಗೂ ಆದರು, ವಿಜಯೇಂದ್ರ ನಮ್ಮ ಮನೆಗೆ ಕಳಿಸಿದ್ರು, ಯತ್ನಾಳ್ ಗೆದ್ದರು, ಯತ್ನಾಳ್ ಹೊರಗೆ ಹಾಕಿದ್ರು. ಬರೀ ಇವ ಸುದ್ದಿನ, ಇದ್ರಲ್ಲಿ ಬೇರೆ ಸುದ್ದಿ ಇಲ್ಲ ಈ ನಾಡಿನಲ್ಲ. ರೋಗಿಗಳು ಒದ್ದಾಡ ಸಾಯ್ತಾ ಇರ್ತಾರೆ, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಸರ್ಕಾರಿ ದವಾಖಾನೆಗಳು ಹೋಗಿ ವಿಸಿಟ್ ಮಾಡಿ ಏನು ನಡೆದು ಅಲ್ಲಿ ಪರಿಸ್ಥಿತಿಗಳಿದ್ದಾವೆ, ಜನಸಾಮಾನ್ಯ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಗೌರ್ಮೆಂಟ್